ಪ್ರಯಾಣಿಕರಿಗೆ ಬಸ್ ಟಿಕೆಟ್ ದರ ಏರಿಕೆ ಶಾಕ್ ತಟ್ಟಿದೆ. ಕಾರವಾರ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಉಚಿತ ಗ್ಯಾರಂಟಿ ಕೊಟ್ಟು ಈಗ ಟಿಕೆಟ್ ದರ ಜಾಸ್ತಿ ಮಾಡಿರೋದು ಅಕ್ಷಮ್ಯ ಅಪರಾಧ ಅಂತ ಹೇಳಿ ಕಿಡಿಕಾರಿದ್ದಾರೆ. ಇನ್ನು ಹುಬ್ಬಳ್ಳಿಯಲ್ಲಿ ಬಸ್ ದರ ಹೆಚ್ಚಳ ಹಿನ್ನೆಲೆ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜನಸಾಮಾನ್ಯರಿಗೆ ಈ ರೀತಿ ಹೊರೆ ಹಾಕುವುದು ತಪ್ಪು. ಸರ್ಕಾರ ಕೂಡಲೇ ಈ ನಿರ್ಧಾರವನ್ನ ವಾಪಸ್ ಪಡಿಬೇಕು. ಮಹಿಳೆಯರಿಗೊಂದು ನ್ಯಾಯ, ಪುರುಷರಿಗೊಂದು ನ್ಯಾಯ ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಸರ್ಕಾರಿ ಬಸ್ಗಳ ಟಿಕೆಟ್ ದರ ಏರಿಕೆಯಿಂದಾಗಿ ಸಾರ್ವಜನಿಕರು ಆಘಾತಕ್ಕೊಳಗಾಗಿದ್ದಾರೆ. 7 ರೂಪಾಯಿಯಿಂದ 115 ರೂವರೆಗೆ ಟಿಕೆಟ್ ದರ ಏರಿಕೆಯಾಗಿದ್ದು ಜನರ ಜೇಬಿಗೆ ಕತ್ತರಿ ಬಿದ್ದಂತಾಗಿದೆ. ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೈದರ್ನಲ್ಲಿ ಡಕೋಟಾ ಬಸ್ಗಳ ದರ್ಬಾರ್ ಹೆಚ್ಚಾಗ್ತಾ ಇದೆ. ರಸ್ತೆ ಮಧ್ಯೆ ಸರ್ಕಾರಿ ಬಸ್ಗಳು ಕೆಟ್ಟು ನಿಲ್ತಾ ಇದೆ. ಈ ಹಿನ್ನೆಲೆ ಪ್ರಯಾಣಿಕರೇ ಬಸ್ ನುಗ್ಗುವ ಪರಿಸ್ಥಿತಿ ಕೂಡ ಎದುರಾಗಿದ್ದು ಬೀದರ್ ಹಮಾನಾಬಾದ್ ಸರ್ಕಾರಿ ಬಸ್ ನೌಬಾದ ಬಳಿ ಕೆಟ್ಟು ನಿಂತಿದ್ದು ಪ್ರಯಾಣಿಕರೇ ತಳ್ಳುವಂತಹ ದೃಶ್ಯ ಕಂಡು ಬಂದಿದೆ. ಸಿದ್ದು ಸರ್ಕಾರದ ವಿರುದ್ಧ ದಳಪತಿ ಮತ್ತೆ ಕಮಿಷನ್ ಬಾಂಬ್ ಅನ್ನ ಎಸೆದಿದ್ದಾರೆ. ಕಾಂಗ್ರೆಸ್ ಅವಧಿಯಲ್ಲಿ 60% ಲಂಚ ಪಡೆದಿದ್ದಾರೆ. ಇದನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಹಣ ಲೂಟಿ ಮಾಡುವುದಕ್ಕೆ ಸರ್ಕಾರದಲ್ಲಿ ಇತಿಮಿತಿ ಇಲ್ವಾ ಅಂತ ಗುಡುಗಿದ್ರು. ಒಂದರಲ್ಲೂ ಫಿಕ್ಸ್ ಆಗೋಗಿದೆಯಲ್ಲ. 60 ಅವರ ಪಕ್ಷದ ಗುತ್ತಿಗೆದಾರರೇ, ತುಮಕೂರಿನ ಯಾವುದೋ ಒಂದು ಅಸೋಸಿಯೇಷನ್ನು ಅವ್ರ ಪಕ್ಷದ ಕಾರ್ಯಕರ್ತರೆ 60% ದಾಟಿದೆ. ಅವರೇ ಎಷ್ಟೋ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಯುವಕ ಬಲಿಯಾಗಿದ್ದಾನೆ ಅನ್ನೋ ಆರೋಪ ಕೇಳಿ ಬಂದಿದೆ. ಮಂಡ್ಯದ ವಿಸಿ ಫಾರಂ ಗೇಟ್ ಬಳಿ ಅಪಘಾತ ಸಂಭವಿಸಿದೆ. ಅವೈಜ್ಞಾನಿಕ ಹಂಪ್ನಿಂದ ದ್ಯಾಪಸಂದ್ರ ಗ್ರಾಮದ ರೋಹಿತ್ ಮೃತಪಟ್ಟಿದ್ದಾನೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದ್ದು ವೈಟ್ ಟ್ಯಾಪಿಂಗ್ ಮಾಡದೆ ಎತ್ತರದ ಹಂಪ್ ನಿರ್ಮಿಸಲಾಗಿದೆ ಅಂತೆ. ಇನ್ನು ಹಂಪ್ ಬಳಿ ಸರಣಿ ಅಪಘಾತಗಳು ಸಂಭವಿಸ್ತಾ ಇದ್ದು ಬೈಕ್ನಲ್ಲಿ ಬರ್ತಾ ಇದ್ದ ವೇಳೆ ಹಂಪ್ ಎಗರಿಸಿ ಬಿದ್ದು ರೋಹಿತ್ ಮೃತಪಟ್ಟಿದ್ದಾರೆ. ಅಪಘಾತದ ಭೀಕರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರೋಹಿತ್ ಸಾವಿಗೂ ಮುನ್ನ ಹಲವು ಜನ ಬಿದ್ದು ಗಾಯಗೊಂಡಿದ್ದಾರಂತೆ. ಮುಖ್ಯಮಂತ್ರಿಗಳು ಸಚಿವರು ಈ ಸ್ಟೋರಿಯನ್ನ ನೋಡಿ ಎಚ್ಚೆತ್ತುಕೊಳ್ಬೇಕಾಗಿದೆ. ಬೆಂಗಳೂರು ಕಟ್ಟಿದ ಕೆಂಪೇಗೌಡರ ಹೆಸರು ಭಾಷಣಕ್ಕೆ ಮಾತ್ರ ಸೀಮಿತನಾ ಎನ್ನುವ ಪ್ರಶ್ನೆ ಮೂಡ್ತಾ ಇದೆ. ಕೆಂಪೇಗೌಡ ಅಧ್ಯಯನ ಕೇಂದ್ರ 8 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ. ಕಾಮಗಾರಿ ಅರ್ಧಂಬರ್ಧ ಆಗಿದೆ. ಸರ್ಕಾರದಿಂದ ಹಣ ರಿಲೀಸ್ ಆಗಿಲ್ಲ. ಕಾಮಗಾರಿ ಮುಗ್ದಿಲ್ಲ ಅಂತೆ. ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ಕಾಮಗಾರಿ ಇನ್ನೂ ಅಪೂರ್ಣವಾಗಿದೆ. ಕಾಮಗಾರಿ ಪೂರ್ಣಗೊಳಿಸುವಂತೆ ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ. ಹೆಸರಿಗೆ ಮಾತ್ರ ಬ್ರ್ಯಾಂಡ್ ಬೆಂಗಳೂರು ಆಗಿದೆ, ಆದರೆ ಎಲ್ಲೆಲ್ಲೂ ಕೂಡ ಗುಂಡಿಗಳದ್ದೇ ದರ್ಬಾರ್ ಎನ್ನುವಂತಾಗಿದೆ. ಮಹದೇವಪುರ ಜನರಿಗೆ ಗುಂಡಿ ಭಾಗ್ಯ ಸಿಕ್ಕಿದೆ. ಮೊಣಕಾಲುದ್ದದ ಗುಂಡಿಗಳಿಂದಾಗಿ ಸವಾರರು ಕಂಗೆಟ್ಟು ಹೋಗಿದ್ದಾರೆ. ಗುಂಡಿಗಳನ್ನ ಮುಚ್ಚುವಂತೆ ವಾಹನ ಸವಾರರು ಆಗ್ರಹಿಸ್ತಾ ಇದ್ದಾರೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಮಹದೇವಪುರದಲ್ಲಿ ರಸ್ತೆ ರಿಯಾಲಿಟಿ ಚೆಕ್ ನಡೆಸಿದೆ. ರಸ್ತೆ ಎಲ್ಲ ಪೂರ್ ಎಲ್ಲ ಗದ್ದೆಬ್ಸಿದೆ ಮೇಡಮ್. ಚರಂಡಿಲ್ಲ, ಏನಿಲ್ಲ, ಎಲ್ಲ ಹಾಳಾಗೋಗಿದೆ. ಮಳೆ ಬಂದರೂ ಸಿಕ್ಕಾಪಟ್ಟೆ ತಿರುಗಾಡೋಕ್ಕಾಗಲ್ಲ, ಏನಿಲ್ಲ ಮೇಡಮ್. ಹೊರತೂರು ಸೇರಿದೆ ಮೇಡಮ್. ಯಾರು MLA ಬರಲ್ಲ, ಯಾರು ಬರಲ್ಲ ಮೇಡಮ್. ಈ ಕಡೆ ಯಾರು ನೋಡೋದಿಲ್ಲ ಮೇಡಮ್. ತುಂಬ ಕಷ್ಟ ಆಗುತ್ತೆ ಮೇಡಮ್. ನಮಗೆ ಹೆಂಗೆ ಮಾಡ್ಬೋದು, ಲೇಡೀಸ್ ಆದರೂ ತುಂಬ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ ಮೇಡಮ್. ತುಂಬ ಬೇಜಾರಾಗುತ್ತದೆ ಈ ರಸ್ತೆ. ಪರಪುರುಷನ ಜೊತೆಗೆ ಪತ್ನಿ ಪರಾರಿಯಾಗಿದ್ದಾಳೆ ಅನ್ನೋ ಆರೋಪ ಕೇಳಿ ಬಂದಿದೆ. ಮಕ್ಕಳು, ಚಿನ್ನ, ಹಣ ಹಾಗೂ ಮನೆಯ ಗೃಹೋಪಯೋಗಿ ವಸ್ತುಗಳ ಜೊತೆಗೆ ಪರಾರಿಯಾಗಿದ್ದಾಳೆ ಅಂತ. ಹೀಗಾಗಿ ಪತಿ ಆಸಿಫ್ ಠಾಣೆ ಮೆಟ್ಟಿಲೇರಿದ್ದಾರೆ. ಮಾರಿಹಾಳ ಗ್ರಾಮದಲ್ಲಿನ ಮಸಾಭಿ ಆಸಿಫ್ ಸೈಯದ್ ಎಂಬಾಕೆ ಅದೇ ಗ್ರಾಮದ ಬಸವರಾಜ ಸಿತಿಮಿನಿ ಎಂಬುವರೊಂದಿಗೆ ಪರಾರಿಯಾಗಿದ್ಲಂತೆ. ಜಿಲ್ಲಾಡಳಿತದ ವಿರೋಧದ ನಡುವೆಯೇ ಸಂಭಾಜಿ ಪುತ್ಥಳಿ ಅನಾವರಣಕ್ಕೆ ಬಿಜೆಪಿ ನಿರ್ಧರಿಸಿದೆ. ಬೆಳಗಾವಿಯ ಅನಗೋಳದಲ್ಲಿ ನಿರ್ಮಿಸಲಾಗಿರುವ 21 ಅಡಿ ಎತ್ತರದ ಸಂಭಾಜಿ ಮಹಾರಾಜರ ಪುತ್ಥಳಿ ಅನಾವರಣಕ್ಕೆ ಜಟಾಪಟಿ ಶುರುವಾಗಿದೆ. ಶಾಸಕ ಅಭಯ್ ಪಾಟೀಲ ಮತ್ತು ಕೊಂಡೋಸ್ಕರ್ ಬೆಂಬಲಿಗರ ನಡುವೆ ವಾಗ್ವಾದ ನಡೆದಿದೆ. ಯುವಕರು ಗುಂಪು ಚದುರಿಸುವುದಕ್ಕೆ ಪೊಲೀಸರು ಹರಸಾಹಸವನ್ನ ಪಡುವಂತಾಯಿತು. 7 ಕೆಎಸ್ಆರ್ಪಿ ಪೊಲೀಸ್ ವಾಹನಗಳು, ಎಸಿಪಿ 3 ಸಿಪಿಐಗಳ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ವಹಿಸಲಾಗಿದೆ. ಧಾರವಾಡದ ಕೃಷಿ ವಿವಿ ತೋಟದಲ್ಲಿ ನಿನ್ನೆ ಅಯ್ಯಪ್ಪ ಮೂರ್ತಿ ಪ್ರತಿಷ್ಠಾಪಿಸಿದ್ರು. ಇಂದು ಮಹಾಪೂಜೆಯನ್ನ ನಡೆಸಿ ಅನ್ನಸಂತರ್ಪಣೆ ಮಾಡಿದ್ದಾರೆ. ಇನ್ನು ಬರುವ ಭಕ್ತರ ಅನುಕೂಲಕ್ಕಾಗಿ ಶಾಮಿಯಾನ ಹಾಕಿದ್ದಾರೆ. ನೂರಾರು ಮಾಲಾಧಾರಿಗಳು ಪೂಜೆಯಲ್ಲಿ ಭಾಗಿಯಾಗಿದ್ರು.
ಕರಾವಳಿ ಉತ್ಸವದ ಅಂಗವಾಗಿ ದಕ್ಷಿಣ ಕರ್ನಾಟಕ ಜಿಲ್ಲಾಡಳಿತದಿಂದ ಮಂಗಳೂರಿನ ಖದ್ರಿ ಪಾರ್ಕ್ ಬಳಿ ಕೂಡ್ಲಾದ ಐಷಾರಾಮಿ ಕಾರು ಬೈಕ್ಗಳ ಪ್ರದರ್ಶನವನ್ನ ನಡೆಯಿತು. ಸುಮಾರು 25ರಷ್ಟು ಸೂಪರ್ ಬೈಕ್ಗಳು, 12ರಷ್ಟು ಐಷಾರಾಮಿ ಕಾರ್ಗಳು ಪ್ರದರ್ಶನದಲ್ಲಿತ್ತು. ಅದರಲ್ಲೂ ಪ್ರಪಂಚದಲ್ಲಿಯೇ 777 ಮಂದಿಯಲ್ಲಷ್ಟೇ ಇರುವಂತಹ ಪೋರ್ಷ್ ಸೈಮಾನ್ ಎಸ್ ಎಡಿಷನ್ 1 ಕಾರು ಮಂಗಳೂರಿನಲ್ಲಿದೆ. ವಿಶೇಷವೆಂದರೆ ಇಡೀ ಭಾರತದಲ್ಲಿ ಈ ಕಾರು ಮಂಗಳೂರಿನಲ್ಲಿ ಮಾತ್ರ ವಿಧಿಯಂತೆ. MV ಆಗಸ್ಟಾ ಡರ್ಜಾಗಸ್ಟರ್ 800 RR ಎಂಬಂತಹ ಸೂಪರ್ ಬೈಕ್ ಪ್ರಪಂಚದಲ್ಲಿ ಕೇವಲ 200 ಮಂದಿ ಹತ್ರ ಇದ್ದು ಭಾರತದಲ್ಲಿ ಕೇವಲ 62 ಮಾತ್ರವಿದೆ. ಅದರಲ್ಲಿ 1 ಬೈಕ್ ಮಂಗಳೂರಿನಲ್ಲಿದೆ. ಶಾಸಕ ವೇದವ್ಯಾಸ್ ಕಾಮತ್ ಅವರ ಹಾರ್ಲೆ ಡೇವಿಡ್ಸನ್ ಬೈಕ್ ಏರಿ 1 ರೌಂಡ್ ಹೊಡೆದು ಗಮನವನ್ನ ಸೆಳೆದರು. No, UAE event. ಇಂದು ಶುದ್ಧ ಪುಷ್ಯ ಷಷ್ಠಿ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯದಲ್ಲಿ ಬ್ರಹ್ಮ ರಥೋತ್ಸವ ಸಂಭ್ರಮ ಹೆಚ್ಚಾಗಿದೆ. ದೊಡ್ಡಬಳ್ಳಾಪುರದ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಬ್ರಹ್ಮ ರಥೋತ್ಸವ ನಡೆದಿದ್ದು ಬೆಳಗ್ಗೆಯಿಂದಲೇ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಹೋಮ, ಹವನ ನಡೆದಿದೆ. ಇನ್ನು ದರ್ಶನಕ್ಕಾಗಿ ಕಿಲೋಮೀಟರ್ ಗಟ್ಟಲೆ ದೂರ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಭಕ್ತರು. ನಾಲ್ಕು ಗಂಟೆ 30 ನಿಮಿಷಕ್ಕೆ ಸರಿಯಾಗಿ ಮಹಾಮಂಗಳಾರತಿ. 4 ಗಂಟೆ 30 ನಿಮಿಷ ನಂತರ ಬಂದಿರೋಂಥ ಎಲ್ಲ ಭಕ್ತರಿಗೂ ಸಹ ದೇವರ ದರ್ಶನಕ್ಕೆ ಅವಕಾಶ ನಡೆಯುತ್ತಾ ಇದೆ. ಅದೇ ರೀತಿ ಸ್ವಾಮಿಯವರ ಬ್ರಹ್ಮರಥೋತ್ಸವ ಒಟ್ಟು 7 ದಿನಗಳ ಕಾಲ ನಡೆಯುತ್ತೆ. ಅದರಲ್ಲಿ ನಾವು ಪ್ರಾರಂಭ ಮಾಡೋದೇನಪ್ಪ ಅಂದರೆ ಪುಷ್ಯ ಶುದ್ಧ ಬಿದಿಗೆ ದಿವಸ ಆರಂಭ ಮಾಡಿ. ಇನ್ನು ಸಂಧ್ಯಾ ಥಿಯೇಟರ್ ಪ್ರಕರಣದಲ್ಲಿ ನ್ಯಾಯಾಲಯದಿಂದ ಕಾಲ್ತುಳಿತ ಕೇಸ್ಗೆ ಸಂಬಂಧಪಟ್ಟಂತೆ ಮಹಿಳೆ ಮೃತಪಟ್ಟ ಕೇಸ್ನಲ್ಲಿ ನಟ ಅಲ್ಲು ಕೇಸ್ ನಡೀತಾ ಇದೆ. ಇಂದು ಠಾಣೆಗೆ ಬಂದು ಅಲ್ಲು ಅರ್ಜುನ್ ಸಹಿಯನ್ನ ಮಾಡಿ ಹೋದ್ರು. ನಟ ಅಲ್ಲು ಅರ್ಜುನ್ ಹೈದರಾಬಾದ್ನ ಚಿಕ್ಕಡಪಲ್ಲಿ ಪೊಲೀಸ್ ಠಾಣೆಯಿಂದ ನಿರ್ಗಮಿಸಿದ್ದಾರೆ. ಸಂಧ್ಯಾ ಥಿಯೇಟರ್ ಪ್ರಕರಣದಲ್ಲಿ ನ್ಯಾಯಾಲಯದಿಂದ ಜಾಮೀನು ಪಡೆದ ನಂತರ ಅಲ್ಲು ಅರ್ಜುನ್ ನಿನ್ನೆ ನಾಂಪಲ್ಲಿಯ ಮೆಟ್ರೋಪಾಲಿಟನ್ ಕ್ರಿಮಿನಲ್ ನ್ಯಾಯಾಲಯಕ್ಕೆ ಶ್ಯೂರಿಟಿ ಸಲ್ಲಿಸಿದರು.